ಬಾಸ್ ಮನೆಯಲ್ಲಿ ಒಂದೇ ಒಂದು ಎಪಿಸೋಡಿಂದ ತಪ್ಪು ಭಾವನೆ ಅವ್ರ ತಲೆಯಲ್ಲೆಲ್ಲ ತುಂಬಿಕೊಂಡೈತೆ. ಈ ಧ್ರುವಂತ್ಗೆ ನಿನ್ನಿಂದ ಹೊರಗಡೆ ಮನೋರಂಜನೆ ಸಿಗ್ತೈತೆ ಅಂತ ಹೇಳಿದ್ದಕ್ಕೆ ಧ್ರುವಂತ್ಗೆ ಅದೊಂದು ತಪ್ಪು ಕಲ್ಪನೆ ಆಗೈತೆ. ಹೊರಗಡೆ ನಡೀತಾ ಇರೋದೇ ಬೇರೆ. ಇವಾಗ ಧ್ರುವಂತ್ಗೆ ಏನಾಗೈತೆ, ನಾನು ಗೆಲ್ಬೋದು ಅನ್ನೋ ತಲೆಯಲ್ಲಿ ಬಂದ್ಬಿಟ್ಟೈತೆ ಅವನಿಗೆ. ಇವಾಗ ಅಶ್ವಿನಿಗೂ ಅಷ್ಟೇ, ಇವರಿಬ್ರಿಗೂ ಒಂದೇ ಸಲ ಚಪ್ಪಾಳೆ ಸಿಕ್ತು. ಅದರಿಂದ ಅವರಿಬ್ರು ಏನು ಅನ್ಕೊಂಡ್ಬಿಟ್ಟವ್ರೆ, ನಮ್ಮಿಬ್ರದ್ದು ಹೊರಗಡೆ ಜನಗಳಿಗೆ ಇಷ್ಟ ಆಗ್ತೈತೆ ಅನ್ಕೊಂಡ್ಬಿಟ್ಟವ್ರೆ. ಅದರಿಂದ ಅವರಿಬ್ರು ಏನು ಮಾಡ್ತಾವ್ರೆ, ಇನ್ನೂ ಕ್ಲೋಸ್ ಆಗಿರೋಣ ಅಂದ್ಬಿಟ್ಟು ಅವರು ಜಾಸ್ತಿನೇ ಓವರಾಗಿ ಮಾಡ್ತಿದ್ದಾರೆ. ಧ್ರುವಂತು ಮೊದಲು ಕ್ಯಾಮ್ರಾ ಮುಂದೆ ಅಶ್ವಿನಿಗೆ ಏನೇನು ಹೇಳ್ದ, ಅವರಿಬ್ಬರು ಮುಂದೆ ಜನಗಳ ಮುಂದೆ ಚೆನ್ನಾಗಿರೋ ಥರ ನಾಟಕ ಆಡ್ತಾರೆ. ಆದರೆ ಅವರಿಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಅವರಿಬ್ರದ್ದು ಆ ಮನೇಲಿ ಏನಂದರೆ ಗೆಲ್ಲೋದಕ್ಕೋಸ್ಕರ ಸಂಬಂಧ ಥರ ನಾಟಕ ಆಡ್ತಾವ್ರೆ, ಸಂಬಂಧ ಕಟ್ಕೊಂಡವ್ರೆ. ಇವಾಗ ಧ್ರುವಂತ್ ಏನಂದರೆ ರಕ್ಷಿತನ ರೇಗಿಸೋದು, ಅದೇ ಅವ್ನಿಗೇನಾಗ್ಬಿಟ್ಟಿದೆ ಅಂದರೆ ಇವಾಗ ಮುಖ ಒಂಥರ ಇಕ್ಕೊಳೋದು, ಎಲ್ರಿಗೂ ಒಂಥರ ಮಾಡೋದು, ರೇಗಿಸೋದು ಹಂಗೆ ಮಾಡ್ತಾನೆ. ಅವನೇನು ಅಂದ್ಕೊಂಡ್ಬಿಟ್ಟು, ನಾನು ಈ ರೀತಿ ಮಾಡೋದ್ರಿಂದ ಹಿಂಗೆ ಆಡೋದ್ರಿಂದ ಜನಗಳಿಗೆಲ್ಲ ಇಷ್ಟ ಆಗ್ಬಿಟ್ಟಿದ್ದೀನಿ ಅಂತ ಅವನು ಅಂದ್ಕೊಂಡವನೆ. ಯಾಕಂದರೆ ವೀಕೆಂಡಲ್ಲಿ ಸುದೀಪ್ ಅವ್ರು ಹೇಳಿದ್ರಲ್ಲ, ಅವನು ಯಾರಾದರೂ ಕೆಲವು ಜನ ಇಷ್ಟಪಡೋರಿಗೆ ಅವ್ನಿಗೆ ಇಷ್ಟ ಆಗತ್ತೇನೋ ಗೊತ್ತಿಲ್ಲ. ಅದು ಸುಮಾರು ಕಡೆ ಅವ್ನು ಮಾಡೋ ನೋಡಿದ್ರೇ ಒಂಥರ ಇರಿಟೇಟ್ ಆಗುತ್ತೆ. ಅದೊಂದು ತಪ್ಪು ಕಲ್ಪನೆ ಅವರಿಬ್ರಿಗೂ ಬಂದ್ಬಿಟ್ಟೈತೆ ತಲೆಯಲ್ಲಿ. ಏನು ಅಂದ್ಕೊಂಬಿಟ್ಟವಳೆ, ಗಿಲ್ಲಿಯಿಂದ ದೂರ ಇದ್ದರೆ ನನಗೆ ಒಳ್ಳೇದಾಗತ್ತೆ ಅಂತ ಅವಳ ತಲೆಯಲ್ಲಿ ಅದು ಬಂದುಬಿಟ್ಟೈತೆ. ಕಾವ್ಯ ಏನು ಅಂದ್ಕೊಂಬಿಟ್ಟಿದ್ದಾಳೆ, ಹೊರಗಡೆ ನಮ್ಮಿಬ್ರದ್ದು ಚೆನ್ನಾಗಿಲ್ಲ ಅಂತ ಅವಳು ಅಂದ್ಕೊಂಬಿಟ್ಟವಳೆ. ಹೊರಗಡೆ ಇಷ್ಟ ಆಗ್ತಾ ಇದ್ದಿದ್ದೆ ಅವರಿಬ್ರದ್ದು. ಏನಕ್ಕಂದರೆ ಅವರಿಬ್ಬರು ಇಬ್ಬರೇ ಕೂತ್ಕೊಂಡು ಒಬ್ರನ್ನೊಬ್ಬರು ಬೇರೆಯವ್ರ ಬಗ್ಗೆ ಮಾತಾಡೋದು ಅದೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ಕಾಮಿಡಿ ಮಾಡಿಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿತ್ತು. ಎಲ್ಲರ ಮುಂದೆನೂ ಮಾತಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿದ್ದರು, ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ರು. ಇದು ನೋಡಿ ಎಲ್ಲರಿಗೂ ಈ ರೀತಿ ಫ್ರೆಂಡ್ಶಿಪ್ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಹೇಳಿರೋ ಒಂದು ಮಾತಿನಿಂದ ಆ ಕಾವ್ಯಗೆ ತಲೆಯಲ್ಲಿ ತಪ್ಪು ಕಲ್ಪನೆ ಬಂದುಬಿಟ್ಟೈತೆ. ನಮ್ಮಿಬ್ಬರು ರಿಲೇಷನ್ಶಿಪ್ಪು ಆಚೆ ಜನಗಳಿಗೆ ಇಷ್ಟ ಆಗ್ತಾ ಇಲ್ವೇನೋ ಅಂತ ಅವಳಿಗೆ. ರಘು ಅವ್ರಿಗೂ ಬಂದಿತ್ತು ಮುಂದೆ, ಗಿಲ್ಲಿ ಜೊತೆ ಇದ್ದರೆ ನಾನು ಕಾಮಿಡಿ ಪೀಸ್ ಆಗಿಬಿಡ್ತೀನಿ ಹೊರಗಡೆ ಅಂತ ಅವನಿಗೂ ಬಂದಿತ್ತು. ಆದರೆ ಹೊರಗಡೆ ಅವರಿಬ್ರದ್ದು ಬಾಂಡಿಂಗ್ ಎಷ್ಟು ಚೆನ್ನಾಗಿತ್ತು ಅಂದ್ಬಿಟ್ಟು ಅದು ಗೊತ್ತಿಲ್ಲ ರಘುಗೆ. ಇವಾಗ ರಕ್ಷಿತಾಗೂ ಹೇಳಿದ್ರು, ನೀವು ಒಬ್ರಿಗೊಬ್ರು ಫ್ಯಾಮ್ಲಿ ಆಗಕ್ಕೆ ಬಂದಿಲ್ಲ, ಇಲ್ಲಿ ನಿಮ್ಮ ಆಟ ನೀವು ಆಡ್ರಿ ಅಂತ ಹೇಳಿದ್ರು. ಅಂದರೆ ಇವಾಗ ರಕ್ಷಿತಾ ಏನು ಆಟ ಆಡ್ತಾಳೋ ಹಂಗೆ ಚೆನ್ನಾಗೈತೆ. ಇವಾಗ ಅವರು ರಘು, ರಕ್ಷಿತಾ, ಗಿಲ್ಲಿ ಬಾಂಡಿಂಗು ಹೊರಗಡೆ ತುಂಬ ಇಷ್ಟಪಡ್ತಾವ್ರೆ. ಅದು ಹಂಗೆ ಇದ್ದರೆ ಚೆನ್ನಾಗಿರತ್ತೆ ಅಂತ ನಮ್ಮ ಆಸೆ. ಕೊನೇ ವಾರದಲ್ಲಿ ನೋಡಿ ಎಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ ಅಂತ. ಎಲ್ರಿಗೂ ತಪ್ಪು ಕಲ್ಪನೆ ಬಂದುಬಿಟ್ಟೈತಿ. ಇವಾಗ ಅವ್ರ ಆಟನೆಲ್ಲ ಚೇಂಜ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ನೋಡೋಣ ಏನಾಗತ್ತೆ ಅಂದ್ಬಿಟ್ಟು. ಇವಾಗ ಬಿಗ್ ಬಾಸಲ್ಲಿ ಯಾರಿಗೆ ಜಾಸ್ತಿ ಓಟ್ ಇದೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಯಾರು ವಿನ್ ಆಗ್ತಾರೆ ಅಂದ್ಬಿಟ್ಟು ಹೇಳ್ತೀನಿ. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸ್ತೋ ಕಮೆಂಟ್ ಮಾಡಿ. ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀರಾ, ಇಷ್ಟ ಆಗ್ತಿದೆ. ಆದರೆ ನೀವೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನೇ ಮರಿತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ನಿಮಗೆ ಕೊಡ್ತೀನಿ.